ಇನ್ನು ಕಡಲನಗರಿ ಮಂಗಳೂರಿನಲ್ಲಂತೂ ಮಳೆ ಕಡಿಮೆಯಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ನಿರಂತರವಾಗಿ ಒಂದು ಕಡೆ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಕಡಲು ಕೂಡ ಪ್ರಕ್ಷುಬ್ಧವಾಗಿರುವಂಥದ್ದು. ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಸುರಿದು ನದಿಗಳು ಉಕ್ಕಿ ಹರಿತಾ ಇದೆ. ಇದರಿಂದ ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇದೆ. ಇನ್ನು ಕಡಲ್ಕೊರೆತದ ಸಮಸ್ಯೆ ಕಡಲ ತೀರದ ನಿವಾಸಿಗಳ ಜೀವವನ್ನು ಹಿಂಡ್ತಾ ಇದೆ. ಮನೆಗಳು ಬೀಳುವ ಅಪಾಯದಲ್ಲಿದೆ. ಮಂಗಳೂರು ಹೊರವಲಯದ ಸೋಮೇಶ್ವರದ ಉಚ್ಚಿಲದಲ್ಲಿ ಸಮುದ್ರದ ದಡದಲ್ಲಿ ಅಲೆಗಳ ಅಬ್ಬರವನ್ನು ತಡೆಯಲಿಕ್ಕೆ ನಿರ್ಮಿಸಿದಂತಹ ತಡೆಗೋಡೆಯ ಕಲ್ಲುಗಳು ಸಮುದ್ರ ಪಾಲಾಗ್ತಾ ಇದೆ. ಸಮುದ್ರ ಮತ್ತು ಭೂಪ್ರದೇಶವನ್ನು ಆಪೋಷಣಕ್ಕೆ ತೆಗೆದುಕೊಳ್ತಾ ಇದೆ. ಸಂಪರ್ಕ ರಸ್ತೆ ಈಗ ಸಮುದ್ರದ ಹೊಡೆತಕ್ಕೆ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇದೆ. ಇದು ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕಡಲು ಪ್ರಕ್ಷುಬ್ಧಗೊಂಡು ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೀವನದಿಗಳು ತುಂಬಿ ಹರಿತಾ ಇದೆ. ಜೀವನದಿಗಳೆಲ್ಲ ಈಗ ಕಡಲು ಸೇರಿ ಕಡಲಿನ ಆರ್ಭಟವು ಹೆಚ್ಚಾಗಿದೆ. ಹೀಗಾಗಿ ಸಾಕಷ್ಟು ಕಡಲ ತೀರದ ಜನರು ಆತಂಕದಲ್ಲಿದ್ದಾರೆ. ನಾವು ಗಮನಿಸಬಹುದು, ಮಂಗಳೂರಿನ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಕಡಲ್ಕೊರೆತ ಮತ್ತಷ್ಟು ಹೆಚ್ಚಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಕಡಲ ಕೊರೆತ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿತ್ತು. ಈಗ ಅದಕ್ಕಿಂತಲೂ ದುಪ್ಪಟ್ಟಾಗಿ ಅಬ್ಬರ ಹೆಚ್ಚಾಗಿದೆ. ರಕ್ಕಸ ಗಾತ್ರದ ಅಲೆಗಳು ಕಡಲ ತೀರಕ್ಕೆ ಬಂದು ಈಗ ಅಪ್ಪಳಿಸ್ತಾ ಇದೆ. ನಾವು ಇಲ್ಲಿ ಗಮನಿಸಬಹುದು ಯಾವ ಪ್ರಮಾಣಕ್ಕೆ ಕಡಲ್ ಕೊರೆತ ಆಗಿದೆ ಅನ್ನುವಂಥದ್ದು. ಇದು ಕಳೆದ ಒಂದೆರಡು ದಿನಗಳಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಡಲ್ ಕೊರೆತ ಹೆಚ್ಚಾಗಿ ಈ ರೀತಿಯಾಗಿ ಮುಂಭಾಗಕ್ಕೆ ಬರ್ತಾ ಇದೆ, ರಸ್ತೆಯ ಸಮೀಪಕ್ಕೆ ಬರ್ತಾ ಇದೆ. ಸುಮಾರು 150 ಮೀಟರ್ ದೂರದಲ್ಲಿದ್ದಂಥ ಕಡಲು ಈಗ ಏಕಾಏಕಿಯಾಗಿ ಈ ವರ್ಷ ಬಹಳಷ್ಟು ಹತ್ತಿರಕ್ಕೆ ಬಂದಿದೆ. ರಸ್ತೆಯ ಸಮೀಪದಲ್ಲೇ ನಾವು ಗಮನಿಸಬಹುದು, ಇಷ್ಟೊಂದು ಮನೆಗಳಿದೆ. ಈ ಮನೆಗಳ ಸಮೀಪಕ್ಕೆ ಈಗಾಗಲೇ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇಲ್ಲಿರುವಂಥ ಮನೆಯನ್ನು ನೀವು ನೋಡೋದಾದರೆ ಕಳೆದ ಕೆಲ ದಿನಗಳ ಹಿಂದೆ ಬಹಳಷ್ಟು ದೂರದಲ್ಲಿದ್ದಂಥ ಕಡಲಿನ ಅಬ್ಬರ ಈಗ ಈ ಮನೆಯ ಸಮೀಪಕ್ಕೆ ಬಂದಿದೆ. ಹೀಗಾಗಿ ಇನ್ನೇನು ಕೆಲ ದಿನಗಳ ಕಾಲ ಮತ್ತಷ್ಟು ಮಳೆ ಆದರೆ ಮತ್ತೆ ಈ ಮನೆಗೆ ಆತಂಕ ಇದೆ. ಇದು ಕೇವಲ ಈ ಒಂದು ಮನೆಯ ಪರಿಸ್ಥಿತಿ ಅಲ್ಲ, ಈ ತೀರದಲ್ಲಿರುವಂಥ ಎಲ್ಲ ಮನೆಗಳಿಗೂ ಇದೇ ರೀತಿಯಾದಂಥ ಆತಂಕ ಎದುರಾಗಿದೆ. ಇಲ್ಲೆಲ್ಲ ನೀವು ಕಲ್ಲುಗಳನ್ನು ಗಮನಿಸದಿದ್ದರೆ ಇದು ಕಳೆದ ಕೆಲ ದಿನಗಳ ಹಿಂದೆ ಇದ್ದಂಥ ಮನೆಗಳೇನಿದೆ ಅದೆಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಈಗ ಮತ್ತೆ ಮುಂದುವರೆದು ಇನ್ನೊಂದು ಮನೆಯ ಸರದಿ ಈಗ ಮತ್ತಷ್ಟು ಮಳೆ ಆಗ್ತಾ ಇದೆ, ಮತ್ತಷ್ಟು ಕಡಲಿನ ಅಬ್ಬರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಮನೆಯ ಸಮೀಪಕ್ಕೆ ಕಡಲ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಇದು ಮತ್ತಷ್ಟು ನಿರಂತರವಾಗಿ ಅಪ್ಪಳಿಸ್ತಾ ಇದ್ದರೆ ಈ ಮನೆಗೂ ಆತಂಕ ಎದುರಾಗಿದೆ. ಕಡಲಿನ ಅಬ್ಬರವನ್ನು ನೀವು ಗಮನಿಸಬಹುದು, ಬಹಳಷ್ಟು ಹೆಚ್ಚಿನ ಆರ್ಭಟವನ್ನು ಕಡಲು ಮಾಡ್ತಾ ಇರುವಂಥದ್ದು. ನದಿಯ ನೀರುಗಳೆಲ್ಲ ಬಂದು ಕಡಲು ಸೇರಿದೆ. ಅದರ ಜೊತೆಗೆ ಕಡಲಿನಲ್ಲಿ ಗಾಳಿಯ ರಭಸವೂ ಹೆಚ್ಚಾಗಿದೆ. ಹೀಗಾಗಿ ಹವಾಮಾನ ಇಲಾಖೆ ಈ ಹಿಂದೆನೇ ಹೇಳಿತ್ತು ಕಡಲಿನಲ್ಲಿ ಅಬ್ಬರ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈಗ ಕಡಲಿನ ಅಬ್ಬರ ಹೆಚ್ಚಾಗಿ ಕಡಲ ತೀರದ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈ ಭಾಗದಲ್ಲಿರುವಂಥ ಸುಮಾರು 50ಕ್ಕೂ ಅಧಿಕ ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ಕಡಲಿಗೆ ಹಾಕಿರುವಂಥ ತಡೆಗಾಗಿ ಹಾಕಿರುವಂಥ ಕಲ್ಲುಗಳೆಲ್ಲ ಈಗ ಸಮುದ್ರದ ಪಾಲಾಗಿದೆ. ಈ ಭಾಗದಲ್ಲೂ ಗಮನಿಸದಿದ್ದರೆ ಎಲ್ಲವೂ ಕುಸಿದು ಸಮುದ್ರದ ಪಾಲಾಗ್ತಾ ಇದೆ. ಇಲ್ಲಿರುವಂಥ ಮನೆಗಳ ಅವಶೇಷಗಳನ್ನು ನೋಡ್ಬೋದು. ಇದು ಕಳೆದ ಬಾರಿ ಬಿದ್ದಿರುವಂಥ ಮನೆಯ ಅವಶೇಷಗಳು. ಹೀಗೆ ನಿರಂತರವಾಗಿ ಕೊರೆತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿರುವಂಥ ಮತ್ತಷ್ಟು ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ಹಾಗಾಗಿ ಈ ಭಾಗದ ಜನರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ಜೀವನ ಸಾಗಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕನ್ನುವಂಥದ್ದು ಸ್ಥಳೀಯರ ಒತ್ತಾಯ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.